ವೀರೇಶ್ ಎಲ್ಲಿದ್ದೀರಿ? ಅಮ್ಮ ಇಲ್ಲಿದ್ದೆ ನಮ್ಮ ಬಂದ ಬರ್ರಿ. ಮೊನ್ನೆ ನೀವು ಹೇಳ್ದಂಗ ನಾನು ಆಗಲೇ ಬಂದೆ, ಸಾಯಂಕಾಲ ಬರ್ರಿ ಅಂದ್ರಿ. ಮುಗಿಯೋ ಹೊತ್ತಿಗೆ ಬಂದ್ರ ನನಗೆ ಮುಂಜಾನಿಂದ ಏನು ನಡೀತು ಅಂತ ಗೊತ್ತಾಗ್ತದ. ನೀವು ಇವತ್ತು ಈ ಶಿಬಿರ ಹಾಕ್ಕೊಂಡಿರಿ, ಬೆಳಗ್ನಿಂದ ಶುರು ಮಾಡೀನಿ ಅಂದ್ರಿ. ಏನಿಲ್ಲ ನಡೀತು ಈ ಶಿಬಿರದೊಳಗ? ಅಮ್ಮ ಇವತ್ತಿನ ಒಂದು ತರಗತಿ ಒಳಗಡೆ ಇವೆಲ್ಲ ಹೊಸ ಮನೆಪಾಠ ಶಿಕ್ಷಕರಮ್ಮ ಎಲ್ಲರೂ ಕೂಡ ಕರೆಸಿದ್ದೀವಿ. ಎಲ್ಲರೂ ಧಾರವಾಡದವರು ಕಲಘಟಗಿಯವರು ಕೂಡ ಬಂದಿದ್ದಾರಮ್ಮ. ಸೊ ಹಾಗಾಗಿ ಇವತ್ತು ಬೆಳಗ್ಗೆನೇ ಏನು ಮಾಡಿದಪ್ಪ ಅಂದರೆ ನಮ್ಮ ಮನೆಪಾಠದೊಳಗಡೆ ಹೆಂಗೆ ಇರಬೇಕು, ಅವರು ನಾವು ಏನು ಮಾಡಬೇಕು, ಮಕ್ಕಳಿಗೆ ಹೆಂಗೆ ಕಲಿಸ್ಬೇಕು, ನಾವು ಏನು ಕಲಿಸ್ಬೇಕು, ಸಮಯ ಪಾಲನೆ ಹೆಂಗೆ ಮಾಡಬೇಕು, ಎಲ್ಲವನ್ನ ಏನು ಮಾಡಿದವಪ್ಪ ಅಂದರೆ ವಿಸ್ತಾರವಾಗಿ ಹೇಳ್ಕೊಡೋ ಜೊತೆಗೇ ಮತ್ತು ಏನು ಮಾಡಿದವಪ್ಪ ನಮ್ಮ ಒಂದು ಕಲಘಟಗಿ ತಾಲೂಕು ಏನೋ ಗ್ರಾಮೀಣ ಪ್ರದೇಶದೊಳಗಡೆ ಯಾವ ರೀತಿ ಬಡವರಿದ್ದಾರಾ, ಅವ್ರು ಯಾವ ರೀತಿ ಕುಡುಕರಾಗಿದ್ದಾರಾ, ಯಾವ ರೀತಿ ಬೇರೆ ಚಟಗಳಿಗೆ ದುಷ್ಪರಿಣಾಮಗಳಿಗೆ ಹೋಗ್ತಾ ಇದ್ದಾರಲ್ಲ, ಎಲ್ಲವನ್ನ ವಿಸ್ತಾರವಾಗಿ ಅವ್ರಿಗೆ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಹೇಳ್ಕೊಟ್ಟವಮ್ಮ ಇವತ್ತಿನ ತರಗತಿ ಒಳಗಡೆ. ಅಂದ್ರೆ ಇವತ್ತು ಬೆಳಗಿನಿಂದ ಆ ವಿಷಯದ ಬಗ್ಗೆ ಹೇಳಿಕೆ ಬೇರೆಯವ್ರಿಗೆ ಕರ್ಸಿದ್ರೆ ಹಂಗಾರ? ಹೌದಮ್ಮ, ಇವತ್ತು ಬೇರೆ ಬೇರೆ ಶಿಕ್ಷಕರು ಕೂಡ ಬಂದು ಏನ್ ಮಾಡಿದ್ರಪ್ಪ ಅವ್ರ ಬಗ್ಗೆ ಅದರ ವಿಷಯದ ಮೇಲೆ ಏನ್ ಮಾಡಿದ್ರಪ್ಪ ತರಗತಿಯನ್ನು ತಗೊಂಡಾರಮ್ಮ ಎಲ್ಲ ಶಿಕ್ಷಕರಿಗೂ ಕೂಡ. ಸರಿ ಸರಿ. ಹಂಗಾದ್ರೆ ಇದ್ರ ಉದ್ದೇಶ ಏನು ಅನ್ನೋದಕ್ಕಿಂತಲೂ ನನಗನ್ನಿಸ್ತು ನೀ ಹೇಳೋದ್ರ ಮೇಲೆ ಕೇಳಿ ನಮ್ಮ ಗ್ರಾಮ, ನಮ್ಮ ಹೆಮ್ಮೆ, ನಮ್ಮೂರು ಮಕ್ಕಳು ನಾವೆಲ್ಲ ನಮ್ಮವ್ರ ಹಂಗೆ ಒಂದೇ ಮನೆ ಹಂಗೆ ಒಂದು ಕುಟುಂಬದಂಗೆ ಇರಬೇಕು ಅನ್ನೋ ಒಂದು ಪರಿಸರ ನಿರ್ಮಾಣ ಮಾಡೋದಿರ್ಬೋದು, ಅಥವಾ ಎಲ್ಲರೂ ಒಂದಾಗಿ ಒಂದು ಉತ್ಸವ ಮಾಡಬೇಕಾದ್ರೆ ಹೆಂಗೆ ಅದ್ರ ಪೂರ್ವ ತಯಾರಿ ಮಾಡ್ಬೇಕು ಅನ್ನೋದು ಇರಬಹುದು. ಬಹುಶಃ ಇಂಥದ್ರ ಬಗ್ಗೆ ನೀವು ಅವರಿಗೆ ಪಾಠ ಹೇಳ್ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತಿರ್ಬೋದು. ಅಷ್ಟೇ ಅಲ್ಲದೆ ಅಮ್ಮ, ನಾವೇನು ಮಾಡ್ತಾ ಇದ್ವಿ ಅಂತ ಎಲ್ಲ ಮಕ್ಕಳು ಕೂಡ ನಾಯಕತ್ವವನ್ನು ಇಟ್ಕೊಂಡು ಮುಂದೆ ಬರ್ಬೇಕಮ್ಮ. ಎಲ್ಲರೂ ಕೂಡ ಎಲ್ಲ ತಮ್ಮ ಒಂದು ಊರ ಉತ್ಸವ ಆಗಿರ್ಬೋದು ಅಥವಾ ಮನೆಪಾಠದ ಕಾರ್ಯಕ್ರಮ ಆಗಿರ್ಬೋದು, ಇವೆಲ್ಲವನ್ನ ನಿರ್ವಹಣೆ ಮಾಡ್ತಕ್ಕಂಥ ಶಕ್ತಿ ಮಾತಾಜಿಗಳನ್ನ ಹೊರತುಪಡಿಸಿ ಮಕ್ಕಳೇ ಮಾಡ್ತಾ ಇದಾರಮ್ಮ. ಅಂತಹ ಒಂದು ನಾಯಕತ್ವ ತರಬೇತಿಯನ್ನು ನಾವೇ ಮಾಡ್ತೇವಪ್ಪ ಅಂದ್ರೆ ಶಿಕ್ಷಕರೊಂದಿಗೆ ಅವ್ರಿಗೆ ಕೊಡ್ತಾ ಇದೀವಮ್ಮ ಈ ಒಂದು. ಓಕೆ. ಹಂಗಾದ್ರೆ ಇವ್ರು ಮಾತಾಜಿ ಅಂತ ಹೇಳಿದ್ರಲ್ಲ, ಇವ್ರಿಗೆ ನೀವು ಏನು ಪಗಾರ ಕೊಡ್ತೀರಾ ಅಥವಾ ಅವರು ತಮ್ಮ ಸ್ವಇಚ್ಛೆಯಿಂದ ಏನಾದರೂ ಮಾಡ್ಲಿಕ್ಕೆ ಬಯಸ್ಯಾರ? ಅಮ್ಮ ನಾವೆಲ್ಲರೂ ಕೂಡ ಏನ್ ಮಾಡ್ತಿದ್ವಪ್ಪ, ಒಂದೆಲ್ಲ ಒಂದೇ ಕುಟುಂಬ ಅಮ್ಮ. ಸೊ ಹಾಗಾಗಿ ನಾವ್ ಯಾವುದೇ ಕಾರಣಕ್ಕೂ ಯಾವುದೇ ಶಿಕ್ಷಕರು ಕೂಡ ನಮ್ಮಿಂದ ಏನು ಅನುದಾನ ಇರುವುದಿಲ್ಲ, ಅಪೇಕ್ಷೆ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಸ್ವಇಚ್ಛೆಯಿಂದ ನಮ್ಮ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು, ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ರಾಷ್ಟ್ರದ ನಾಯಕರನ್ನು ನಿರ್ಮಾಣ ಮಾಡ್ಬೇಕಂತ ಏನ್ ಮಾಡಿದ್ರು, ಸ್ವಇಚ್ಛೆಯಿಂದ ಹೊರಗೆ ಬಂದಾರಮ್ಮ. ಓಹೋ, ಹಂಗಾದ್ರೆ ಇದ್ರ ಜೊತೆಗೆ ನನಗೊಂದು ಅನಿಸ್ತದ, ಮಕ್ಕಳಿಗೆ ನೀವು ಇಷ್ಟೆಲ್ಲ ಪಾಠ ಕೊಡುವಾಗ ಪ್ರತಿಯೊಂದು ಪೈಸಾದ್ದು ಮಹತ್ವ ಏನು ಅನ್ನೋದು ಮಕ್ಕಳಿಗೆ ಗೊತ್ತಾಗಬೇಕು. ಎಲ್ಲ ನಾವು ಫ್ರೀ ಮಾಡ್ಕೋತ ಹೋದ್ರೆ ಫ್ರೀಗೆ ಏನು ಮಹತ್ವದ ಏನು? ನಾವೇನ್ ಮಾಡ್ತಾ ಇದೀವಿ ಅಂದ್ರಮ್ಮ, ಒಂದು ಗುರುದಕ್ಷಿಣೆ ಇಲ್ದಂಗೆ ಯಾರೂ ವಿದ್ಯಾರ್ಥಿಗಳು ಕೂಡ ಪಾಠವನ್ನು ಕಲಿಯಂಗಿಲ್ಲ. ಹಾಗಾಗಿ ನಮ್ಮ ಮನೆ ಪಾಠದಲ್ಲಿ ಏನು ಮಾಡ್ತಾ ಇದ್ದಾರೆ, ಮುಂದಿನ ತರಗತಿ ಒಳಗಡೆ ನಮ್ಮೆಲ್ಲ ಶಿಕ್ಷಕರು ಕೂಡ ಏನು ಮಾಡ್ತಿದ್ವಿ, ಒಂದು ಮಗು ಒಂದು ದಿವಸಕ್ಕೆ 2 ರೂಪಾಯಿ ಅಂತ ಕೂಡಿಡ್ತಾ ಬಂದು ಒಂದು ತಿಂಗಳಿಗೆ 60 ರೂಪಾಯಿ ಆಗ್ತದಮ್ಮ. ಹಂಗೆ 1 2 ತಿಂಗಳು 3 ತಿಂಗಳು ಹಿಂಗೆ ಬೆಳೆಸ್ತಾ ನಮ್ಮ ಒಂದು ಶಿಕ್ಷಕರ ಒಂದು ಕೆಲಸವನ್ನ ಕಡಿಮೆ ಮಾಡಿಕೊಂಡು ಮಕ್ಕಳಿಗೆ ಸಹ ಜಾಸ್ತಿ ಕೆಲಸ ಮಾಡೋ ಥರ ನಾವು ನೋಡ್ಕೊತಾ ಇದೀವಮ್ಮ. ಅಂದ್ರೆ ಮಕ್ಕಳಿಗೆ 2 ಉದ್ದೇಶದಿಂದ ತಯಾರಾಗ್ತದೆ. ದುಡ್ಡನ್ನ ಹೇಗೆ ಅದನ್ನ ಕಡಿಮೆ ಸಮಯದೊಳಗೆ ಕಡಿಮೆ ತಂದೆ ತಾಯಿಗೆ ಭಾರ ಆಗ್ದಂಗೆ ಅವ್ರಿಗೆ ಕೊಟ್ಟಿರೋ ಕುರ್ಕುರೆ ತಿನ್ಲಿಕ್ಕೋ, ಬಿಸ್ಕಿಟ್ ತಿನ್ಲಿಕ್ಕೋ, ಐಸ್ ಕ್ರೀಮ್ ತಿನ್ಲಿಕ್ಕೋ ಅಂತ ಕೊಟ್ಟಿದ್ದನ್ನ ಹೇಗೆ ನಾನು ಬ್ಯಾಂಕಲ್ಲಿ ಅದನ್ನ ದುಡ್ಡು ಹಾಕಿಡ್ಬೇಕು, ತಿಂಗಳ ಕೊನೆಗೆ ತೆಗೆದಾಗ ಅದು ಎಷ್ಟು ದೊಡ್ಡ ಅಮೌಂಟ್ ಆಗಿರ್ತದೆ, ಅದನ್ನ ನಾನು ಹೆಂಗೆ ಅದನ್ನ ಬಳಸಬೇಕು ಅನ್ನೋದು ಕೂಡ ನೀವು ಹೇಳ್ಕೊಡ್ತೀರಿ. ಖರೆ ಅಮ್ಮ, ನಿಜ ಹಂಗೆ ಹೇಳ್ಕೊಡ್ತಾ ಇದೀವಿ ನಾವೆಲ್ಲರೂ. ಯಾಕಂತಂದ್ರೆ ನಾವು ಈ ಮಕ್ಕಳು ಕೂಡ ಸಾಕಷ್ಟು ಏನ್ ಮಾಡ್ತಾರಪ್ಪ, ಹಣವನ್ನ ಹಾಳು ಮಾಡಬಾರ್ದು. ನಾವೆಲ್ಲರೂ ಕೂಡ ಏನ್ ಗೊತ್ತಂದ್ರೆ ನಮ್ಗೆ ಹಣ ಅಂತಕ್ಕಂಥದ್ದು ಎಷ್ಟು ಸೀಮಿತ ವಸ್ತು ಆಗಿರುತ್ತಲ್ಲ, ಅಷ್ಟು ಇರ್ತಕ್ಕಂಥ ವಸ್ತು ನಾವೆಲ್ಲರೂ ಕೂಡ ಬಳಸಬೇಕು ಅನ್ನೋ ಉದ್ದೇಶ ಏನ್ ಮಾಡ್ತಿದ್ದಪ್ಪ ಅಂದ್ರೆ ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ, ಆ ಹಣವನ್ನ ಎಷ್ಟು ಬಳಸಬೇಕಲ್ಲ ಅಷ್ಟೇ ಬಳಸಬೇಕು. ಉಳಿದ ಹಣವನ್ನ ಕೂಡಿಟ್ಕೊಂಡು ತಮ್ಮ ಒಂದು ಮುಂದಿನ ಜೀವನಕ್ಕೆ, ಅದು ವಿದ್ಯಾಭ್ಯಾಸಕ್ಕೆ ಸಹಾಯ ಆಗ್ಬೇಕಂತ ಏನ್ ಮಾಡ್ತಾ ಅವ್ರಿಗೆ ತಿಳುವಳಿಕೆ ನೀಡ್ತಾ ಇದೀವಮ್ಮ. ಸರಿ. ಹಂಗಾದ್ರೆ ಮಾತಾಜಿಯವರೆಲ್ಲ ನನಗನ್ಸೋ ಮಟ್ಟಿಗೆ ಊರಿನವ್ರ ಜೊತೆ ಸಂಪರ್ಕ ಅವ್ರದ್ದು ಬರ್ತಿರಬಹುದು. ಈ ಒಂದು ಗೃಹ ಪಾಠದೊಳಗೆ ಒಂದು ನಮ್ದು ಸಂಸ್ಕಾರ, ಪರಂಪರೆ, ಸಂಸ್ಕೃತಿ ಬಗ್ಗೆ ಹೇಳೋದಿರ್ಬೋದು, ಅಥವಾ ನಾನು ಆ ಶಾಲೆಯಲ್ಲಿ ಕಲಿಸಿದ 6 ವಿಷಯಗಳ ಬಗ್ಗೆನೂ ಕೂಡ ಸ್ವಲ್ಪ ನೀವು ಪಾಠ ಮಾಡ್ಕೋತಾನೆ ಹೋಗ್ತಾ ಇದ್ದೀರಿ ಅಂತ ನಾನು ಅನ್ಕೊಂಡೇನಿ. ನಾವೇನ್ ಮಾಡ್ತಾ ಇದೀವಪ್ಪ, ನಮ್ಮ ಒಂದು ಅವ್ರಿಗೆ ಬರೀ ಒಂದು ಕಲಿಕೆ ಅಷ್ಟೇ ಅಲ್ಲಮ್ಮ, ನಮ್ಮ ಭಾರತೀಯ ಸಂಸ್ಕೃತಿ ಕಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಅವ್ರ ಪಾಠದ ಶಾಲೆ ಕಲಿಸಿರ್ತಕ್ಕಂಥ ಎಲ್ಲಾ ಪಾಠವನ್ನ ಬೋಧನೆ ಮಾಡ್ತೀವಿ ತಪಾಸು, ಅವ್ರಿಗೆ ಅರ್ಥ ಆಗಲಿಕ್ಕೆ ಹೇಳ್ಕೊಡ್ತೀವಮ್ಮ. ಇವೆಲ್ಲೋ ಕೂಡ ಹೇಳ್ಕೊಡ್ತೀವಮ್ಮ. ಅಂದ್ರೆ ಮಹಾಪುರುಷರ ಬಗ್ಗೆನು ಕಥೆಗಳು ಹೇಳ್ತೀವಿ. ಹೌದಮ್ಮ, ನಿಜ ದೇಶಭಕ್ತಿ ಗೀತೆ ಹೌದು ಹುಟ್ಟಬೇಕಂದ್ರೆ ಅಂಥ ಪುರುಷರ ಕಥೆಗಳನ್ನ ಹೇಳ್ಬೇಕಾಗ್ತದೆ. ಮಹಿಳೆಯರು, ವೀರ ಮಹಿಳೆಯರ ಬಗ್ಗೆ ಹೇಳ್ಬೇಕಾಗ್ತದೆ. ಇದನ್ನೆಲ್ಲ ಬಹುಶಃ ನೀವು ಪುನಃ ಅವರಿಗೆ ರೀಕಾಲ್ ಮಾಡಿದಾಗ ಅಥವಾ ಹೇಳಿದಾಗ ಆ ಮಕ್ಕಳಿಗೆ ಅದು ಮನದಟ್ಟಾಗ್ತದೆ, ಅವ್ರಿಗೊಂದು ದೇಶದ ಬಗ್ಗೆ ಅಭಿಮಾನ ಮೂಡ್ತದೆ ಅನ್ನೋ ಉದ್ದೇಶನೇ ನಿಮ್ದು ಇರ್ಬೋದು. ಖಂಡಿತ. ಇದೆಲ್ಲ ಕೇಳಿ ನನಗೆ ಬಹಳ ಸಂತೋಷ ಆಯ್ತು.
ವೀರೇಶ್, ಇಷ್ಟು ಸಣ್ಣ ವಯಸ್ಸೊಳಗೆ ನಿಮ್ಮಂಥ ಯುವಕರು ಇಂಥದ್ರೊಳಗೆಲ್ಲ ತೊಡ್ಕೊಂಡ್ಬಿಟ್ಟು ಇಂಥ ಯುವತಿಯರೆಲ್ಲ ತೊಡ್ಕೊಂಡ್ಬಿಟ್ರೆ ನಮ್ಮ ದೇಶಕ್ಕೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅದ ನಾವು ಇದಕ್ಕಿಂತ ಹೆಚ್ಚಿಂದು ಅಲ್ಲ? ತುಂಬಾ ಅಮ್ಮ, ಏನು ಕೂಡ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಮುಂದಿನ ನಮ್ಮ ಈಗಿನ ಯುವಕರೇ ಮುಂದಿನ ಪ್ರಜೆಗಳಾಗ್ತಾರಮ್ಮ. ಹಾಗಾಗಿ ನಾವು ಈ ರೀತಿ ಯುವಕರನ್ನ ನಾವು ನಿರ್ಮಾಣ ಮಾಡ್ತಾ ಇದೀವಿ ನಮ್ಮ ದೇಶ. ಅಂದ್ರೆ ಮನಸ್ಸು ಕೂಡ ಬಹಳ ಚಂದ ಹೋಗ್ಬೇಕು, ಯಾವುದೇ ಥರದ ಕೆಟ್ಟ ವಿಚಾರಗಳು ಕೂಡ ಮಾಡ್ಲಿಕ್ಕೆ ಅವಕಾಶನೇ ಕೊಡ್ಲಾರ್ದಂಗೆ ನಾವು ಆ ಮಕ್ಕಳನ್ನ ತೊಡಗಿಸ್ತೀವಿ ಅನ್ನೋದು ಉದ್ದೇಶ ಇದೆ. ಖಂಡಿತ ಅಮ್ಮ, ನಿಮ್ಮ ಮನೆ ಪಾಠದ್ದು. ಹೌದಮ್ಮ, ಹೌದು. ನನಗೆ ಕೇಳಿ ಬಹಳ ಖುಷಿ ಆಯ್ತು. ಅಂದ್ರೆ ಹಳ್ಳಿ ಒಳಗೆ ಎಷ್ಟು ಹಳ್ಳಿಗೆ ನೀವು ಇದನ್ನ ಶುರು ಮಾಡಿರಿ ಹಂಗಾರೆ? ತುಂಬಾ ನಮ್ಮ ಕಲ್ಗಟ್ಟಿ ಒಳಗಡೆ ಇದೀವಮ್ಮ, ಈ ಧಾರವಾಡದಲ್ಲಿ ಇದೆ, ಈಗ ಬೇರೆ ಬೇರೆ ಹಳ್ಳಿಗಳು ಶುರು ಮಾಡ್ತಾ ಇದಾರಮ್ಮ. ಇವತ್ತಿನ ತರಬೇತಿಗೆ ನೀವು ಸಿಲೆಕ್ಟ್ ಮಾಡಿ ಕೆಲವ್ರನ್ನ ಆಯ್ಕೆ ಮಾಡ್ಕೊಂಡಿರ? ಹೌದಮ್ಮ. ಹಂಗಾದ್ರೆ ಎಲ್ಲಾ ಮನೆ ಪಾಠದೊಳಗೆ ಈ 40 ಆಯ್ಕೆ ಮಾಡ್ಕೊಂಡಿದ್ದು ಮಾತಾಜಿಯರು ಶ್ರೇಷ್ಠ ಮಾತಾಜಿಗಳು. ಹೌದಮ್ಮ, ಹೌದು. ಹಂಗಾದ್ರೆ ಈ ಮನೆ ಪಾಠಕ್ಕೆ ನಾನು ಕೂಡ ಭೇಟಿ ಕೊಡ್ಬೋದಲ್ಲ? ಖಂಡಿತ ಅಮ್ಮ, ಖಂಡಿತ. ನಿಮ್ಗೆ ಯಾವಾಗ ಸಮಯ ಸಿಗ್ತದಲ್ಲ ಅವಾಗ ನಮಗೋಸ್ಕರ ಆ ಸಮಯವನ್ನು ಮೀಸಲಾಗಿಟ್ಟು ನಮ್ಮ ಮನೆ ಪಾಠಕ್ಕೆ ಭೇಟಿ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಮ್ಮ. ಖಂಡಿತ ಬರ್ತೀನಿ. ಆದ್ರೆ ಒಂದು ಮಾತು, ನೀವು ಶುರು ಮಾಡಿದ್ದು ಮೊದಲೇದಾಗಿ ನಿಮ್ಮ ಮನೆ ಪಾಠ ಶುರು ಮಾಡಿದ್ರಲ್ಲ, ನಿಮಗೇನು ಸಮಸ್ಯೆಗಳು ಬರಲೇ ಇಲ್ವಾ ಅಥವಾ ಬಂದ್ರೆ ಅದನ್ನ ಹೇಗೆ ನಿಭಾಯಿಸಿದ್ರಿ ಅಂತ? ಖಂಡಿತ ಅಮ್ಮ, ನಾವು ಮನೆ ಪಾಠ ಸ್ಟಾರ್ಟ್ ಮಾಡಿದಾಗ ಮೊದಲಿಂದಾಗಿ ತುಂಬಾ ಸಮಸ್ಯೆ ಎದುರಿಸಿದೀನಿ. ನಮ್ಮ ಊರಲ್ಲಿ ಎದಕ್ ಮಾಡ್ತಾ ಇದೀವಿ, ಯಾಕಂದ್ರೆ ಇದರಿಂದ ಏನು ಕೂಡ ಧನ ಸಹಾಯ ಇಲ್ಲ, ನಮಗೆ ಫ್ರೀಯಾಗಿ ಹೇಳ್ತಾ ಇದ್ವಿ, ಮಕ್ಕಳು ಕೂಡ ತುಂಬಾ ಬರ್ತಾ ಇದ್ವು. ಸೊ ಹಾಗಾಗಿ ತುಂಬಾನೇ ಸಮಸ್ಯೆಗೆ ನಾ ಇದು ಮಾಡಿದೆ. ಸೊ ಹಾಗಾಗಿ ಬೇರೆ ಬೇರೆ ಎಲ್ಲಾ ಜನರ ಒಂದು ಸಹಾಯ ತಗೊಂಡು ಏನಾದ್ರು ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಏನೊಂದು ಸಾಧನೆ ಮಾಡ್ಬೇಕಂತ ಉದ್ದೇಶದಿಂದ ಇವಾಗ ಮನೆ ಪಾಠ ನಡೆಸ್ಕೊಂತ ಬಂದೆ. ಅದರಿಂದ ಸಾಕಷ್ಟು ಬರೀ ನನ್ಗೆ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾ ಬರೀ 5 ಜನ ಮಕ್ಕಳು ಬರ್ತಾ ಇದ್ರು. ಇವಾಗ ಬರ್ತಾ 80 ಜನ ಮಕ್ಕಳು ನನ್ನ ಕಡೆ ಕಲಿತಾ ಇದಾರಮ್ಮ. ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳ ಕಡೆ ಬಂದು ಕಲಿತಾ ಇದಾರಮ್ಮ. ಗುಡ್. ಅಂದ್ರೆ ನೀವು ಅದ್ರೊಳಗೆ ತೃಪ್ತಿದಾಯಕವಾಗಿ ಕೆಲಸ ಮಾಡಿ. ಖಂಡಿತವಾಗಿಯೂ ಕೂಡ ಇದು ಒಂದು ಒಳ್ಳೆ ವಿಚಾರ, ಒಳ್ಳೆ ಒಂದು ದಾರಿಗೆ ಮಕ್ಕಳನ್ನ ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಅಂತ ನಾನು ಅನ್ಕೊಳ್ತೀನಿ. ಮತ್ತು ನನಗಿದು ಕೇಳಿ ಬಹಳ ಸಂತೋಷ ಆಯ್ತು ವೀರೇಶ್. ಇಂಥ ಒಂದು ಮನಸ್ಸಿನ ತಯಾರಿ ಮಾಡ್ಬೇಕಾದ್ರೆ ಇದ್ರ ಹಿಂದೆ ಕಷ್ಟ ಬಹಳ ಅದ. ಈ ಎಲ್ಲ ಇದು ಆರ್ಗನೈಸ್ ಅಂದ್ರೆ ಸಂಘಟನೆ ಮಾಡ್ಬೇಕಾದ್ರೂ ಕೂಡ ಬಹಳಷ್ಟು ಕಠಿಣವಾದದ್ದದ. ಇವತ್ತು ಬೆಳಗಿನಿಂದ ಇಲ್ಲಿವರೆಗೂ ನೀವು ಅವರಿಗೆ ಒಂದು ಪಾಠ ವ್ಯವಸ್ಥೆ ಮಾಡಿರಿ ಅಂದ್ರೆ ಏನೆಲ್ಲ ಮಾಡಬೇಕಾಗ್ತದೆ, ಇದು ಕೂಡ ಅವರಿಗೆ ಒಂದು ಉದಾಹರಣೆ ಅಂತ ಅನ್ನಿಸ್ತದೆ. ನಾಳೆ ನಿಮ್ಮೂರೊಳಗೆ ನೀವೇನಾದರೂ ಇಂಥದ್ದು ಹಮ್ಕೊಳ್ಳೋದು ಏನೋ ಒಂದು ಮಾಡ್ಬೇಕಂದ್ರೆ ಆ ಸಂಘಟನೆಗೆ ಯಾರ್ಯಾರನ್ನ ಸೇರಿಸ್ಕೋಬೇಕು, ಯಾರ್ಯಾರನ್ನ ಕರ್ಕೊಂಡು ಮಾಡಿದ್ರೆ ನಾನು ಆ ಒಂದು ಕಾರ್ಯಕ್ರಮವನ್ನು ಸಕ್ಸಸ್ ಆಗಿ ಮಾಡಬಹುದು ಅನ್ನೋದು ಕೂಡ ಇದು ಇವತ್ತು ಕರೆದಿದ್ದು ಇದು ಒಂದು ಅವರಿಗೆ ಉದಾಹರಣೆ ಆಯ್ತು. ಅವರು ಬೆಳಗಿನಿಂದ ಇಲ್ಲಿ ನೋಡ್ತಿರ್ಬಹುದು ಏನೆಲ್ಲ ವ್ಯವಸ್ಥೆ ಇದೆ. ಮತ್ತು ಈ ಒಂದು ಜಾಗದಲ್ಲಿ ಏನು ಕರ್ಕೊಂಡು ಬಂದಾರಲ್ಲ, ಈ ಜಾಗ ಕೂಡ ಅಷ್ಟೇ ಮಹತ್ವದ್ದಿದೆ. ಒಂದು ಒಳ್ಳೆ ರಾಜಕಾರಣಿ ಅಂತ ಹೇಳಲಿಕ್ಕಿಲ್ಲ, ಒಬ್ಬ ಮುತ್ಸದ್ದಿ ಒಳ್ಳೆ ವಿಚಾರ ಸರಣಿ ಇರೋವಂಥವ್ರು, ಪಾಸಿಟಿವ್ ಥಿಂಕ್ ಮಾಡುವಂಥ ಒಬ್ಬ ರಾಜಕಾರಣಿ ಅಂತ ಹೆಸರು ಹೇಳೋದಾಗ್ತದೆ. ಆದರೆ ಒಬ್ಬ ಮಿನಿಸ್ಟರ್ ಕೂಡ ಹಿಂಗೂ ಇರಬಹುದಾ ಅನ್ನೋ ಜಾಗದಲ್ಲಿ ನೀವು ಇವತ್ತು ಬಂದಿರಿ. ಮತ್ತು ಅದರೊಳಗಿನ ಒಂದು ಸ್ವಲ್ಪ ಆದರೂ ನಿಮಗೆ ಶಿಕ್ಷಣ ಸಿಗ್ಬೋದೇನೋ, ಅದನ್ನು ಹಿಡ್ಕೊಂಡು ಹೋಗ್ತೀರೇನೋ. ಇಂಥ ಜಾಗದಲ್ಲಿ ಬಂದು ಹೊಂಟಾಗ ಸ್ವಲ್ಪ ಅನ್ನಿಸ್ತದೆ. ವಾತಾವರಣ ಹೆಂಗಿರ್ತದೆ ಅದ್ರ ಮೇಲೆ ಹೋಗ್ತದೆ. ಅಂದ್ರೆ ನೀವು ಒಳ್ಳೆ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕತ್ತೀರಿ ಅಂತ ಅನಿಸ್ತು. ಖಂಡಿತ ತುಂಬಾ ಚೆನ್ನಾಗಿ ಒಳ್ಳೆ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ನಮ್ಗಿಂತ ಎಲ್ಲಾ ಶಿಕ್ಷಕಿಯರು ಮಾತಾಜಿ ಗುರುಜಿ ಅವ್ರದ್ದು ಸಪೋರ್ಟ್ ತುಂಬಾ ಚೆನ್ನಾಗಿದೆ ಅಮ್ಮ. ಯಾವ್ದು ಟೀಚರ್ಸ್ ಕೂಡ ನಮ್ಮ ಒಂದು ಹಣ ಬೇಕು, ನನಗೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಏನೂ ಕೂಡ ಇಲ್ಲ. ಒಂದು ಸ್ವ ಇಚ್ಛೆಯಿಂದ ನಾ ಏನಾದ್ರೂ ಒಂದು ಮಕ್ಕಳಿಗೆ ಕಲಿಸ್ಬೇಕು, ನಾ ಕಲ್ತಿರೋದನ್ನ ಮಕ್ಕಳು ಹಂಚ್ತೇನೆ ಅನ್ನೋಂಥ ಉದ್ದೇಶದಿಂದ ಎಲ್ಲರೂ ಕೂಡ ಹೊರಗೆ ಬಂದಾರ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಒಂದೇ ಕುಟುಂಬದವ್ರ ತರ ನಾನು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೆ ನೀವು ಬ್ಯಾಂಕ್ ಅಂತ ಏನು ಮಕ್ಕಳಿಗೆ ಮಾಡ್ಲಿಕ್ಕೆ ಹೇಳಿರಲ್ಲ, ಅದು ಕೂಡ ಎಷ್ಟು ಮಹತ್ವದ್ದದ ಗೊತ್ತಾ? ಬಹಳ ಮಹತ್ವದ್ದದ. ಯಾವಾಗಲೂ ಹಿಂದಕ್ಕೆ ಒಂದು ಮಾತು ಹೇಳ್ತಿದ್ರು, ಗುರುದಕ್ಷಿಣೆ ಇಲ್ಲ ಅಂತಂದ್ರೆ ಅದು ವಿದ್ಯೆ ಹತ್ತುವುದಿಲ್ಲ ಅಂತ ಹಿಂದಿನ ಮಂದಿ ಹೇಳೋದುಂಟು. ನಾವು ಏನಾದರೂ ಕಡೆಗೆ ಏನು ಕೊಟ್ಟಿಲ್ಲ ಅಂದ್ರೆ ನಿಮಗೊಂದು ಕಥೆನೂ ಗೊತ್ತದೆ ಅದಕ್ಕೆ ಏನಾಯಿತು ಅಂತ. ಅದಕ್ಕೆ ಹಂಗೆ ಒಂದು ಗುರುದಕ್ಷಿಣೆ ಅನ್ನೋದು ಇದ್ದೇ ಇರ್ತದೆ. ಅದನ್ನು ನಾವು ಯಾವ ರೀತಿಯೊಳಗೆ ಅವ್ರಿಗೆ ಅದನ್ನು ಒಂದು ಗಂಟೆ ಮಾಡಿ ಏಕ್ದಮ್ ಯಾರಿಗೂ ಭಾರ ಆಗ್ದಂಗೆ ಅದಕ್ಕೊಂದು ಬ್ಯಾಂಕ್ ಅಂತ ಮಾಡಿ ನಮ್ಮ ಮಗು ಅದು ಖುಷಿಯಿಂದ ಹಾಕೋದು ಒಂದು ಅದಕ್ಕೆ ಖುಷಿ. ಕೊನೆ ದಿನ ಯಾವಾಗ ಬರ್ತದೆ, ಅದನ್ನು ಯಾವಾಗ ಓಪನ್ ಮಾಡ್ತೀನಿ, ಎಷ್ಟಾಗಿರ್ತದೆ, ಇದನ್ನು ಕೂಡ ಅದು ಲೆಕ್ಕ ಹಾಕೋದು ಒಂದು ಲೆಕ್ಕಾಚಾರ ಗೊತ್ತು. ಇಡೋದು ಹೆಂಗೆ ಗೊತ್ತು, ಅದನ್ನ ತಾಳ್ಮೆಯಿಂದ ಇಡೋದು ಹೆಂಗೆ ಗೊತ್ತು. ಆ ದುಡ್ಡು ಅಲ್ಲಿ ಇಲ್ಲೇ ಹೋಗಿ ಏನೋ ತಿನ್ಬಾರ್ದು, ಅದ್ರದ್ದು ನಾನು ಇಲ್ಲಿ ದುಡ್ಡು ಕೂಡಿ ಇಡ್ಬೇಕನ್ನೋ ಮನೋಭಾವನೆ ಬರೋಂಗೆ ಎಷ್ಟು ಸಣ್ಣ ವಿಷಯದಿಂದ ದೊಡ್ಡ ವಿಷಯದವರೆಗೂ ಮಕ್ಕಳಿಗೆ ಮನಸ್ಸಿನ ತಯಾರಿ ಮಾಡ್ಲಿಕ್ಕತ್ತೀರಿ. ನಿಜವಾಗೂ ಈ ಸಂಸ್ಥೆ ಯಾರು ಶುರು ಮಾಡ್ಯಾರಲ್ಲ ಅವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು. ನಿಜಕ್ಕೂ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳ್ಬೇಕಮ್ಮ. ಯಾಕಂತಂದ್ರೆ ತುಂಬಾನೇ ಕಷ್ಟಪಟ್ಟಮ್ಮ ಈ ಒಂದು ತುಂಬಾನೇ ಅವರು ತುಂಬ ಸ್ಟ್ರಗಲ್ ಪಟ್ಟು ಎಲ್ಲರನ್ನ ಜೋಡಿಸ್ಕೊಂಡು ನಾವೆಲ್ಲರೂ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಹುದ್ದೆಯೊಳಗೆ ಇರಬೇಕು, ನಾವೆಲ್ಲರೂ ಕೂಡ ಒಂದು ಹೊಸ ಭಾರತವನ್ನು ನಿರ್ಮಾಣ ಮಾಡಬೇಕನ್ನೋ ದೃಷ್ಟಿಯಿಂದ
ನಮ್ಮೆಲ್ಲರನ್ನು ಕೂಡಿಸ್ಕೊಂಡು ಏನ್ ಮಾಡಪ್ಪ ಅಂದ್ರೆ ಮನಸ್ಕರನ್ನ ಒಂದ್ ಕಡೆ ಒಂದೇ ಕಡೆ ಸೇರ್ಕೊಂಡಮ್ಮ. ಬಹಳ ಒಳ್ಳೆ ವಿಚಾರ. ಇದು ಶುರು ಮಾಡಿದವ್ರು ಯಾರಂದ್ರಿ? ಅಮ್ಮ ಇದು ಶುರು ಮಾಡಿದವ್ರು ಇದನ್ನ ನಮ್ಗೆಲ್ಲರೂ ಕೂಡ ಬೆಂಗಾಲ್ ನಿಂತ್ಕೊಂಡ ಅಶ್ವಿನ್ ಸರ್ ಅಂತ ಹೇಳಿ ಒಬ್ರು ಇದಾರಮ್ಮ. ಎಲ್ಲರೂ ಕೂಡ ನಮ್ಗೆಲ್ಲರೂ ಕೂಡ ಅವರು ಹಿಂಗ್ ಮಾಡ್ಬೇಕು, ಇದಾಗಬೇಕು ಎಲ್ಲ ಮಾರ್ಗದರ್ಶಕರಾಗಿ ನಿಂತ್ಕೊಂಡಿದಾರಮ್ಮ ಎಲ್ಲರೂ. ಅಂದ್ರೆ ಇಲ್ಲಿ ಒಂದು ವ್ಯಕ್ತಿ ಏನೆಲ್ಲ ಮಾಡಬಹುದು, ವ್ಯಕ್ತಿ ಅನ್ನೋ ಶಬ್ದಕ್ಕೆ ಅರ್ಥಗಳು ಬಹಳಷ್ಟದೆ. ಯಾರೆಲ್ಲ ವ್ಯಕ್ತಿ ಏನೆಲ್ಲ ಕೆಲಸ ಮಾಡಬಹುದು ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಆ ವ್ಯಕ್ತಿ ಇವತ್ತೊಂದು ದೊಡ್ಡ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಇಷ್ಟು ಜನರನ್ನ ಸಮಮನಸ್ಕರನ್ನ ಒಂದುಗೂಡಿಸಿ ಒಂದು ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡು ಹೊಂಟಾರ ಅಂದ್ರೆ ಇದು ನಿಜವಾಗ್ಲೂ ಹೇಳ್ಕೊಳ್ಳುವಂಗೆ ಇದೆ ಮತ್ತು ಸಂತೋಷ ಪಡೋಂಗಿದೆ. ನನಗೆ ಇವತ್ತಿಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಿರಲ್ಲ, ಅದು ನಿಮ್ಗೆ ನಾನು ನನ್ನ ಪರವಾಗಿ ಧನ್ಯವಾದ ಹೇಳ್ತೀನಿ. ಅಮ್ಮ ನೀವ್ ಇಲ್ಲಿ ಬಂದು ನಮ್ಗೋಸ್ಕರ ಸಮಯನ ಮೀಸಲಾಡಿದ್ದು ನಮ್ಮ ಒಂದು ಎಲ್ಲಾ ಗುರುಮಾತೆಯ ಪರವಾಗಿ ಎಲ್ಲಾ ಮಾತಾಜಿ ಪರವಾಗಿ ನಿಮ್ಗೊಂದು ಅನಂತ ಧನ್ಯವಾದ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಅಮ್ಮ. ಧನ್ಯವಾದಗಳು. ನಮಸ್ಕಾರ.